ಶ್ರೀಗುರುಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಹರಿ ಓಂ. ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತೆಯ 4ನೇ ಅಧ್ಯಾಯ ಜ್ಞಾನಯೋಗ ಅಂತ. ಈ ಅಧ್ಯಾಯವು 42 ಶ್ಲೋಕಗಳನ್ನು ಉಳ್ಳದಾಗಿದ್ದು, ಹೆಸರೇ ಸೂಚಿಸುವ ಹಾಗೆ ಜ್ಞಾನ ಯೋಗ ಜ್ಞಾನವನ್ನು ತಂದುಕೊಡುವಂಥದ್ದು. ಯಜ್ಞಗಳು ಅನೇಕ ಬಗೆಯಾಗಿವೆ. ಅದರಲ್ಲಿ ಜ್ಞಾನಯಜ್ಞವೇ ಬಹಳ ಶ್ರೇಷ್ಠವಾದ ಯಜ್ಞ ಅಂತ ಅನಿಸ್ಕೊಳ್ತದೆ. ಅದನ್ನು ಬೇರೆ ಯಾವ ಯಜ್ಞವೂ ಕೂಡ ಸರಿಗಟ್ಟಲಿಕ್ಕೆ ಆಗೋದು. ಸಕಲ ಕರ್ಮಗಳು ಹಾಗೆಯೇ ತತ್ವಜ್ಞಾನವೇ ಅವುಗಳ ಫಲಶ್ರುತಿ. ಇಂತಹ ತತ್ವಜ್ಞಾನವು ಜ್ಞಾನಿಗಳ ಉಪದೇಶದಿಂದ ಮಾತ್ರ ಸಾಧ್ಯ. ಜ್ಞಾನಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಯೋಗ್ಯ ರೀತಿಯಲ್ಲಿ ಪ್ರಶ್ನೆ ಕೇಳುವುದು ಮತ್ತು ಭಕ್ತಿಯಿಂದ ಸೇವಿಸುವುದು, ಇವು 3 ಉಪದೇಶ ಪಡೆಯುವ ಸಾಧನಗಳು. ಜ್ಞಾನಿಗಳಿಗೆ ವಂದಿಸುವುದು, ಯೋಗ್ಯ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳುವುದು, ಇವೆಲ್ಲ ಜ್ಞಾನವನ್ನು ಪಡೀಲಿಕ್ಕೆ ಅಂದರೆ ಉಪದೇಶ ಪಡೀಲಿಕ್ಕೆ ಸಾಧನಗಳು. ಹೀಗೆ ಲಭಿಸುತ್ತಿರುವ ತತ್ವಜ್ಞಾನದಿಂದ ಎಂತಹ ಘೋರ ಪಾಪವೂ ಸಹ ನಾಶವಾಗಿ ಬಿಡುತ್ತದೆ. ಹೇಗೆ ಪರ್ವತಪ್ರಾಯವಾದ ಹತ್ತಿಯನ್ನು ಸಣ್ಣ ಕಿಡಿ ಸುಟ್ಟು ಹಾಕ್ತದೋ, ಹಾಗೆ ಪ್ರಜ್ವಲಿಸುವ ಅಗ್ನಿ ಇಂಧನಗಳನ್ನು ಹೇಗೆ ಸುಟ್ಟು ಹಾಕ್ತದೋ, ಹಾಗೆ ಬ್ರಹ್ಮಜ್ಞಾನವು ಸಕಲ ಪಾಪಗಳನ್ನು ನಾಶ ಮಾಡ್ತವೆ. ತತ್ವಜ್ಞಾನಕ್ಕೆ ಸದೃಶವಾದ ಮತ್ತೊಂದು ವಸ್ತು ಬೇರೆ ಯಾವುದೂ ಇಲ್ಲವೇ ಇಲ್ಲ. ಇವೇ ಮೊದಲಾದ ಎಲ್ಲ ವಿಚಾರಗಳನ್ನು ನಾವು 4ನೇ ಅಧ್ಯಾಯದಲ್ಲಿ ತಿಳಿಯುತ್ತೇವೆ. ಹಾಗಾಗಿ ಇಂತಹ ಜ್ಞಾನಯೋಗದ ಪಾರಾಯಣ ಮಾಡೋದ್ರಿಂದ ಉತ್ತಮವಾದ ಜ್ಞಾನವೊಂದು ಸಿಗ್ತದೆ. ಮತ್ತು ಇದನ್ನು ಮತ್ತು ಪಾರಾಯಣ ಮಾಡೋದ್ರಿಂದ ಮತ್ತು ನಮಗೆ ಅಜ್ಞಾನ ಪರಿಹಾರ ಆಗಿ ಒಳ್ಳೆಯವರ ಯೋಗ್ಯ ಗುರುಗಳ ಮತ್ತು ಸೇವನೆ, ಯೋಗ್ಯ ಗುರುಗಳ ಸಂದರ್ಶನವಾಗ್ತದೆ, ಯೋಗಿಗಳು ಸಿಗ್ತಾರೆ ನಮಗೆ ಅನ್ನೋದು ಈ ಒಂದು ಅಧ್ಯಾಯದ ಮಹಾತ್ಮೆ ಆಗಿದೆ. ಕಾಶಿ ಗಂಗಾ ತೀರ, ಅಲ್ಲೊಬ್ಬ ಮುನಿಗಳಿದ್ದಾರೆ. ಅವರ ಹೆಸರು ಭರತ ಅಂತ. ಅವರ ಮನಸ್ಸು ನಿರ್ಮಲವಾಗಿರುವಂಥದ್ದು. ಅವರ ನಿತ್ಯವೂ ಕೂಡ ಗೀತೆಯ ಎಲ್ಲ ಅಧ್ಯಾಯಗಳನ್ನು ಪಾರಾಯಣ ಮಾಡ್ತಿದ್ರು. ವಿಶೇಷವಾಗಿ 4ನೇ ಅಧ್ಯಾಯದ ಪಠಣ ಅವರ ನಿತ್ಯ ವಿಧಿಯಾಗಿತ್ತು. ಸುಖ ದುಃಖಗಳೆಲ್ಲ ಗೆದ್ದಿರ್ತಕ್ಕಂಥವ್ರು. ಅವರಿಗೆ ಸುಖವೂ ಅಷ್ಟೇ, ದುಃಖವೂ ಅಷ್ಟೇ. ಹೀಗೆ ಒಮ್ಮೆ ಅವರು ನಗರದ ಹೊರವಲಯದಲ್ಲಿ ದೇವತೆಗಳನ್ನು ಕಾಣುವ ಬಯಕೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಮನಸ್ಸಿಗೆ ನೆಮ್ಮದಿ, ಆದರೆ ತಿರುಗಾಟದಿಂದ ದೇಹಕ್ಕೆ ಸ್ವಲ್ಪ ದಣಿವಾಗ್ತಾ ಇದೆ. ಎಲ್ಲಾದರೂ ಚೂರು ದಣಿವನ್ನು ಆರಿಸಿಕೊಳ್ಳೋಣ ಅಂಥೇಳಿ ಅಲ್ಲಿ 2 ಗಿಡಗಳಿದ್ದುವಂತೆ ಪಕ್ಕ. ಆ ಗಿಡಗಳು ಬೋರೆ ಗಿಡಗಳು ಅಂತ. ಅವುಗಳನ್ನು ಬುಡದಲ್ಲಿ ಒಂದು ಗಿಡಕ್ಕೆ ತಲೆಯನ್ನು, ಇನ್ನೊಂದು ಗಿಡಕ್ಕೆ ಕಾಲನ್ನು ಚಾಚಿ ಹೊರಗಿದ್ದಾರೆ. ದಣಿವನ್ನು ಆರಿಸ್ಕೊಳ್ತಾ ಇದ್ದಾರೆ. ಎಲ್ಲ ದಣಿವಾದ ಮೇಲೆ ತಮ್ಮ ನಗರಕ್ಕೆ ತಾವು ಹೊರಟು ಹೋಗ್ತಾ ಇದ್ದಾರೆ ಭರತ ಮುನಿಗಳು. ಅವರು ಹೋದ ಮೇಲೆ ಆ 2 ಗಿಡಗಳು ಒಣಗ್ತಾ ಬರ್ತಾ ಇವೆ. 4-6 ದಿನಗಳಲ್ಲಿ ಎಲ್ಲ ಎಲೆಗಳಿಲ್ಲ, ರೆಂಬೆ ಇಲ್ಲ, ಗಿಡಗಳ ಆಯುಷ್ಯ ತೀರಿ ಹೋಗ್ತಾ ಇದೆ. ಅವೆರಡು ಬಿದ್ದು ಬಿಡ್ತಾ ಇದೆ. ಅಂದರೆ ಆ ಗಿಡ ಆಗಿ ಹುಟ್ಟಿರುವಂತಹ ದೇವತೆಗಳು 2 ಕನ್ಯೆಯರು. ಆದ್ದರಿಂದ ಶಾಪಗ್ರಸ್ತರಾದ್ದರಿಂದ ಆ ಒಂದು ಜನ್ಮ ಪಡೆದಿದ್ದರು. ಅದು ಗಿಡ ಯೋನಿ ಅಂದರೆ ವೃಕ್ಷ ಯೋನಿಯಿಂದ ಮುಗಿದ ಮೇಲೆ ಮುಂದೆ ಅವರು ಬ್ರಾಹ್ಮಣ ಕುಲದಲ್ಲಿ ಕನ್ಯೆಯರಾಗಿ ಹುಡ್ತಾ ಇದ್ದಾರೆ. ಹಾಗೆ 7 ವರ್ಷಗಳು ಉಳಿಯುತ್ತಾ ಇವೆ. ದೂರ ಸಂಚಾರಕ್ಕೆಂದು ಬಂದಿರತಕ್ಕಂತಹ ಭರತ ಮುನಿಗಳು ಒಂದು ದಿನ ಮಾರ್ಗ ಮಧ್ಯದಲ್ಲಿ ಅವರ ಮನೆಯ ಹತ್ತಿರ ಹೋಗ್ತಾ ಇದ್ದಾರೆ. ಆ ಮುನಿಗಳನ್ನು ಕಾಣುತ್ತಿದ್ದಲೇ ಅವರಿಗೆ ತುಂಬ ಖುಷಿಯಾಗ್ತದಂತೆ. ಆ ಕನ್ಯೆಯರು ಪೂರ್ವಜನ್ಮದ ಸ್ವಲ್ಪ ಅವರಿಗೆ ಜ್ಞಾನ ಇರುವುದರಿಂದ ಅವರು ಆ ಕನ್ಯೆಯರು ಆ ಋಷಿಯನ್ನು ನೋಡಿ ಅರಿಕೆ ಮಾಡಿಕೊಂಡ್ರಂತೆ. ಬಂದು ಮುನಿವರರಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾ ಇದ್ದಾರೆ, ಸ್ವಾಮಿ, ನಿಮ್ಮ ದಯೆಯಿಂದ ನಮಗೆ ಬೋರೆ ಗಿಡದ ಜನ್ಮ ಕಳೆದು ನಾವು ಸಾಧನ ಶರೀರವಾದ ಮಾನವ ಜನ್ಮವನ್ನು ಪಡೆದಿದ್ದೇವೆ ಅಂತ ಹೇಳಿದ್ರಂತೆ. ಆಗ ಭರತ ಮುನಿಗಳಿಗೆ ವಿಸ್ಮಯ. ಭರತ ಮುನಿಗಳಿಗೆ ಎಲ್ಲರೂ ಪರಿಚಯ.
ಎಲ್ಲರೂ ಭರತ ಮುನಿಗಳನ್ನು ನೋಡಿದ್ದಾರೆ. ಇವರು ಭರತ ಮುನಿಗಳು ಅಂತ ಹೇಳ್ಬೋದು. ಪಾಪ ಭರತ ಮುನಿಗಳಿಗೆ ಎಲ್ಲರನ್ನ ನೆನ್ಪಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಅಲ್ವಾ ನಮಗೆ ನಾವು 4-6 ಜನ ನಮ್ಮನ್ನು ನೋಡಿ ಗುರ್ತು ಹಿಡಿದು ಮಾತಾಡಿಸ್ತಾರೆ. ನಾವು 4-6 ಜನ ಯಾವಾಗಲಾದರೂ ಸಿಕ್ಕರೆ ನೀವು ಯಾರು ಅಂತ ಕೇಳ್ತೇವೆ, ನೆನಪು ಇಟ್ಕೊಳ್ಳೋದಿಲ್ಲ. ಹಾಗೆ ಇಲ್ಲಿ ವಿಸ್ಮಯದಿಂದ ಕನ್ಯೆಯರೇ, ನನ್ನಿಂದ ನಿಮಗೆ ಯಾವ ಕಾರಣದಿಂದ ಮುಕ್ತಿ ದೊರೆಯಿತು ಮತ್ತು ಹೇಗೆ ದೊರೆಯಿತು, ನಿಮಗೆ ಯಾಕೆ ಬೋರೆ ಗಿಡಗಳ ಜನ್ಮ ಬಂದಿತ್ತು, ಅದು ನನಗೆ ಹೇಳ್ರಿ ಅಂದ್ರಂತೆ. ಆಗ ಕನ್ಯರು ಹೇಳ್ತಾ ಇದ್ದಾರಂತೆ, ಸ್ವಾಮಿ, ಗೋದಾವರಿ ತೀರಲ್ಲೊಂದು ತೀರ್ಥಕ್ಷೇತ್ರ. ಆ ತೀರ್ಥಕ್ಷೇತ್ರದ ಹೆಸರು ಚಿನ್ನಪಾಪ ಅಂತ. ಅಲ್ಲಿ ಸತ್ಯತಪ ಅನ್ನುವಂಥ ಒಬ್ಬ ಮುನಿ ತಪೋನಿರತರಾಗಿದ್ದಾರೆ. ಅವರ ತಪಸ್ಸು ಎಷ್ಟು ವಿಚಿತ್ರ ಅಂದರೆ ತುಂಬಾ ವಿಚಿತ್ರ. ಬೇಸಿಗೆ ಬಿಸಿಲು, ತುಂಬ ಬಿಸಿಲಲ್ವಾ, ಆ ಸಂದರ್ಭದಲ್ಲಿ ಅಗ್ನಿಯ ಮಧ್ಯದಲ್ಲಿ ಕುಳಿತು, ಸುತ್ತಲೂ ಅಗ್ನಿ ಮಧ್ಯದಲ್ಲಿ ಕುಳಿತು ದೇವರ ಧ್ಯಾನವನ್ನು ಮಾಡೋದು. ಇನ್ನು ಮಳೆಗಾಲದಲ್ಲಿ ಮಳೆ ನೀರು ಸುರಿಯುವ ಮಳೆಯಲ್ಲೇ ತಲೆ ಒಡ್ಡಿ ಅಲ್ಲಿ ಕುಳಿತು ತಪಸ್ಸನ್ನು ಮಾಡೋದು. ಇನ್ನು ಚಳಿಗಾಲದಲ್ಲಿ ಕೇಳೋದೇ ಬೇಡ, ಸ್ವಲ್ಪ ಚಳಿ ಇದ್ದರೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯೋಗಿಗಳು, ಸತ್ಪುರುಷರು, ಜ್ಞಾನಿಗಳು ಮಾಡುವಂತಹ ಕೆಲಸ ನಮಗೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಕೇಳಿದರೆ ನಮಗೆ ಪುಣ್ಯ ಬರ್ತದೆ ಅನ್ನೋದಕ್ಕಾಗಿ ಈ ಮುನಿಗಳು ಚಳಿಗಾಲದಲ್ಲಿ ನೀರಿನ ಮಧ್ಯದಲ್ಲಿ ಕುಳಿತು ತಪಸ್ಸನ್ನು ಮಾಡ್ತಾಯಿದ್ರಂತೆ. ಎಷ್ಟು ಘನಘೋರ ತಪಸ್ಸು ಅಂದರೆ ಸದಾ ಭಗವಂತನಲ್ಲೇ ನೆಟ್ಟ ಮನಸ್ಸು ಅವ್ರದ್ದು, ಕಿಂಚಿತ್ತೂ ಆ ಕಡೆ ಈ ಕಡೆ ಆಗ್ತಾನೇ ಇಲ್ಲ ಅಂತ. ಫಲಪುಷ್ಪಗಳಿಂದ ಕಂಗೊಳಿಸುತ್ತಿರುವ ಸಾಲು. ಅವರು ಎಲ್ಲಿ ತಪಸ್ಸು ಕೂಡ್ತಾ ಇದ್ರು ಅಲ್ಲಿ ಯಾವುದಕ್ಕೂ ಬರ ಇರ್ತಿರಲಿಲ್ಲ ಅಂತೆ. ಹಣ್ಣುಗಳಿಗೆ, ಹಂಪಲುಗಳಿಗೆ, ದಿನಸಿಗಳಿಗೆ ಎಲ್ಲ ಥರದ್ದು ಫಲಪುಷ್ಪಗಳಿಂದ ಕಂಗೊಳಿಸುತ್ತಿರುವಂಥದ್ದು. ಮತ್ತು ಅಲ್ಲಿನ ಕ್ರೂರ ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳು ಇವೆಲ್ಲವೂ ಕೂಡ ಪರಸ್ಪರ ಸೌಹಾರ್ದದಿಂದ ಇದ್ದುವಂತೆ. ಕ್ರೂರ ಪ್ರಾಣಿಗಳು, ಕಾಡಿ ಪ್ರಾಣಿಗಳಿಗೆ ವೈರಭಾವ ಇರಲಿಲ್ಲ ಅಂತ, ಸಹಬಾಳ್ವೆ ಇತ್ತಂತೆ. ತಪಸ್ಸು ಇಷ್ಟು ತೀವ್ರವಾಗಿದ್ದರೂ ಅದಕ್ಕೆ ಫಲದ ಆಸೆ ಏನಿಲ್ಲ. ನಾನು ಇಷ್ಟು ತೀವ್ರವಾದ ತಪಸ್ಸು ಮಾಡ್ತಾ ಇದ್ದೆ, ನನಗೆ ಇಂಥ ಫಲ ಬೇಕು ಅಂತ ಅಪೇಕ್ಷೆ ಇಲ್ಲ. ಕೇವಲ ವಿಷ್ಣು ಪ್ರೀತ್ಯರ್ಥಂ ಅಂತ ಅಂದ್ಕೊಂಡು ಅವರು ತಪಸ್ಸನ್ನು ಮಾಡ್ತಾಯಿದ್ರು. ಇವರ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಹಾಗಾಗಿ ಅವರನ್ನು ಮಾತನಾಡಿಸಿ ಹೋಗ್ತಿದ್ರಂತೆ. ಸತ್ಯತಪನ ತಪಸ್ಸನ್ನು ಮೆಚ್ಚಿ ಸತ್ಯಲೋಕದ ಅಧಿಪತಿಯಾದ ಬ್ರಹ್ಮದೇವರು ಆಗಾಗ ಬಂದು ಹೋಗ್ತಾ ಇದ್ರಂತೆ. ಆದರೆ ಮುನಿಯ ತಪಸ್ಸು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇತ್ತಂತೆ. ಇದನ್ನು ತಿಳಿತು ಇಂದ್ರದೇವರಿಗೆ. ಭಯ ಆವರಿಸಿತು. ಅವರು ಎಲ್ಲಿ ತಮ್ಮ ಸ್ಥಾನಕ್ಕೆ ಚ್ಯುತಿ ಬರ್ತದೆ ಅಂತ ಅಂದ್ಕೊಂಡು ನೂರಾರು ಬಗೆಯಾಗಿ ತಪಸ್ಸಿಗೆ ವಿಘ್ನವನ್ನು ಒಡ್ಡಿ ನೋಡಿದರು. ಮುನಿಗಳ ತಪಸ್ಸು ಮಾತ್ರ ಅಚಲವಾಗಿತ್ತು, ಸ್ವಲ್ಪ ಕೂಡ ಚಲಿಸ್ತಾ ಇರಲಿಲ್ಲ. ಇಲ್ಲಿ ಒಂದು ಪ್ರಶ್ನೆ, ಇಂದ್ರದೇವರಿಗೆ ಭಯ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲಿ ಲೋಕ ವಿಡಂಬನೆಗೋಸ್ಕರವಾಗಿ ಅಂತ ತಿಳ್ಕೊಳ್ಬೇಕು. ಲೋಕ ವಿಡಂಬನೆಗೋಸ್ಕರವಾಗಿ ಇಂದ್ರದೇವರಿಗೆ ಭಯ ಬಂದ ಹಾಗೆ ಅವರು ನಟನೆ ಮಾಡಿದರು ಅಂತ. ಇಲ್ಲಿ ಇಂದ್ರದೇವರು ಅವರ ತಪಸ್ಸನ್ನು ಭಂಗಪಡಿಸಿದರೆ ಅದಕ್ಕೆ ಎಲ್ಲ ರೀತಿಯ ತಪಸ್ಸನ್ನು ಭಂಗಪಡಿಸ್ತಾ ಇದ್ರೂ ಕೂಡ ಅದು ಸಫಲ ಆಗಲಿಲ್ಲ. ಅದಕ್ಕೆ ಅವರು ವಿಚಾರ ಮಾಡಿದ್ರು, ಇಬ್ಬರು ಅಪ್ಸರೇಸ್ತ್ರೀಯರನ್ನು ಕಳಿಸ್ಬಿಟ್ರಂತೆ. ನೀವಿಬ್ಬರು ಹೋಗಿ ಆ ತಪಸ್ವಿಯ ತಪಸ್ಸನ್ನು ಹಾಳು ಮಾಡಬೇಕು. ಇವನಿಗೆ ನನ್ನ ಸ್ವರ್ಗಾಧಿಪತ್ಯದ ಮೇಲೆ ಕಣ್ಣು ಬಿದ್ದಿದೆ ಅಂತ ಅನ್ನಿಸ್ತಾ ಇದೆ ಅಂತ. ಆಗ ಆ ಇಬ್ಬರು ಸ್ತ್ರೀಯರು, ಹೆಣ್ಣು ಮಕ್ಕಳು, ಕನ್ಯೆಯರು ಗೋದಾವರಿ ತೀರಕ್ಕೆ ಬರ್ತಾ ಇದ್ದಾರೆ. ಆ ಮುನಿಯ ತಪಸ್ಸನ್ನು ಕೆಡಿಸಲಿಕ್ಕೆ ಪರಿಪರಿಯಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಮೃದಂಗದ ವಾದನವನ್ನು ಮಾಡ್ತಾ ಇದ್ದಾರೆ, ವೇಣುಗಾನ, ಕೊಳಲನ್ನು ಊದ್ತಾ ಇದ್ದಾರೆ, ಮಧುರವಾದ ಗಾಯನ, ಬಗೆ ಬಗೆಯ ನರ್ತನ, ಅಂಗಾಂಗಗಳ ಪ್ರದರ್ಶನ, ಇವೆಲ್ಲ ಮಂದಹಾಸದ ಪ್ರದರ್ಶನ ಎಲ್ಲವೂ ಆಗ್ತಾಯಿದೆ. ಕೊನೆಗೊಮ್ಮೆ ಮಂದ ಮಾರುತದಿಂದ ತಮ್ಮ ಸೀರೆಗೆ ಎಲ್ಲ ಸೆರಗು ಹಾರಿ ಹೋಗ್ತದೆ. ತೆಳುವಾದ ಗಾಳಿಯಿಂದ ಸೀರೆ ಸೆರಗು ಹಾರಿ ಹೋಗ್ತಾ ಇದೆ. ಕೊನೆಗೊಮ್ಮೆ ಏನಾದರೂ ಮುನಿಯ ತಪಸ್ಸು ಸ್ವಲ್ಪವೂ ಕೂಡ ಚಂಚಲವಾಗಲಿಲ್ಲ, ಅಚಲವಾಗಿರುವಂತಹ ತಪಸ್ಸು. ಅವನ್ನು ಒಲಿಬೇಕು ಅಂತ ಅಂದ್ಕೊಂಡು ಇವರೆಲ್ಲ ತಪಸ್ಸು ಮಾಡ್ತಾಯಿದ್ರು. ಆ ಒಂದು ಒಲಿಬೇಕು ಅಂತ ಮಾಡಿದ ತಪಸ್ಸು ಆ ಮುನಿಗೆ ಒಲಿಲಿಕ್ಕೆಲ್ಲ ಮುನಿಗೆ ಏನಾಗ್ತಾ ಇದೆ ಅಂತಂದರೆ ಸಿಟ್ಟು ಬರ್ತಾ ಇದೆ. ಕಾಮವಾದರೆ ಅಲ್ಲಿ ಕಾಮವಾಗಬೇಕು ಅಂತ ನಡೆದ ತಪಸ್ಸು ಅದು ಬಿಟ್ಟು ಕ್ರೋಧ ಬಂತಂತೆ. ಮುನಿಗೆ ತುಂಬ ಸಿಟ್ಟು ಬಂತಂತೆ. ತುಂಬ ಸಿಟ್ಟು ಬಂದು ಶಾಪವನ್ನು ಕೊಟ್ಟರಂತೆ. ನೀವು ಇಬ್ಬರು ತಪಸ್ಸನ್ನು ಹಾಳು ಮಾಡಲಿಕ್ಕೆ ಯತ್ನಿಸಿದ್ದಕ್ಕಾಗಿ ಗಂಗಾ ತೀರದಲ್ಲಿ ಬೋರೆ ಮರಗಳಾಗಿ ಹುಟ್ಟಿರಿ ಅಂತ ಶಾಪ ಕೊಟ್ಬಿಟ್ರಂತೆ.
ಇದನ್ನು ಅವರು ಸ್ತ್ರೀಯರು ಬೇಗ ಅರ್ಥ ಮಾಡಿಕೊಂಡು ಕೃಪೆ ಮಾಡಿ ಕ್ಷಮಿಸಬೇಕು. ನಮಗೆ ಇಂದ್ರ ಕಳಿಸಿದ, ನಾವು ಪರಾಧೀನರು, ನಮಗೇನೋ ಗೊತ್ತಿಲ್ಲ, ಹಾಗಾಗಿ ಕ್ಷಮೆಯನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರಂತೆ. ಕೊನೆಗೆ ಆ ಪುಣ್ಯಾತ್ಮ ಋಷಿಗಳು ಉಶಾಪವನ್ನು ನೀಡಿದರಂತೆ. ಮುಂದೆ ಭರತ ಮುನಿಗಳು ಬರ್ತಾ ಇದ್ದಾರೆ, ಅವರಿಂದ ನಿಮ್ಮ ಶಾಪ ಪರಿಹಾರವಾಗ್ತದೆ ಅಂತ. ಅಲ್ಲೇ ಮುಂದೆ ಮನುಷ್ಯರಾಗಿ ಹುಡ್ತೀರಿ, ಪೂರ್ವಜನ್ಮದ ಸ್ಮರಣೆ ನಿಮ್ಮಿಬ್ಬರಿಗೂ ಇರ್ತದೆ ಅಂತ ಹೀಗೆ ಉಶಾಪವನ್ನು ಆಶೀರ್ವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಬೋರೆ ಮರಗಳಾಗಿ ಜನಿಸಿದ ನಮ್ಮ ಬಳಿಗೆ ತಾವು ಬಂದು ಗೀತೆಯ 4ನೇ ಅಧ್ಯಾಯವನ್ನು ಪಠಿಸಿದ್ದರಿಂದ ನಮಗೆ ನಿಮ್ಮಿಂದ ಶಾಪ ಪರಿಹಾರ ಆಗ್ತಾ ಇದೆ. ಇದನ್ನು ಕೇಳಿದ ಭರತ ಮುನಿಗೆ ಸಂತೋಷಪಟ್ಟು ಅಲ್ಲಿಂದ ಹೋಗ್ತಾ ಇದ್ದಾರೆ. ಅವರಿಗೆ ಶಾಪದ ಭಯದೊಂದಿಗೆ ಸಂಸಾರ ಭಯವು ಪರಿಹಾರವಾಗ್ತಾ ಇದೆ. ಮುಂದೆ ಆ ಕನ್ಯೆಯರು ಮುನಿಯ ಮುಖಂಡದಲ್ಲಿ 4ನೇ ಅಧ್ಯಾಯವನ್ನು ಕೇಳಿ ಜಪಿಸಿ ಮುಕ್ತರಾಗ್ತಾ ಇದ್ದಾರೆ. ಹೀಗಾಗಿ ಇಂತಹ ಜ್ಞಾನೋಪೇತವಾಗಿರುವಂತಹ ಭಗವದ್ಗೀತೆ 4ನೇ ಅಧ್ಯಾಯ ಪಾರಾಯಣ ಮಾಡೋದ್ರಿಂದ ನಮಗೆ ಗುರುಗಳ ಸಂದರ್ಶನವಾಗ್ತಾ ಇದೆ. ಗುರುಗಳ ಸೇವೆಯೊಟ್ಟಿಗೆ ಭಗವಂತನ ಸರ್ವೋತ್ತಮತ್ವದ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಏನಾದರೇನು ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಎಂಬ ದಾಸರ ಪದವು ನೆನಪಾಗುವ ಉಕ್ತಿಯಂತೆ ಜ್ಞಾನದ ಹೊರತು ಏನನ್ನೂ ಕೂಡ ಪಡೀಲಿಕ್ಕೆ ಆಗೋದಿಲ್ಲ. ಅಂತಹ 4ನೇ ಅಧ್ಯಾಯದ ಪಾರಾಯಣ ಮಾಡೋದನ್ನ ಜ್ಞಾನ ಬರ್ತದೆ, ಅದರ ಮಹಾತ್ಮೆ ಇದು ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.